ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ ತ್ರಿಭುಜಗಳು ಚಾಪ್ಟರ್ಗೆ ಸಂಬಂಧಿಸಿದ ಎಕ್ಸಸೈಸ್ 7.2 ಅನ್ನು ಈ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ. ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ವಿಡಿಯೋಗಳನ್ನು ನಾನು ಚಾನಲ್ ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡಿ ನೋಡ್ಬೋದು. ಇವಾಗ ಎಕ್ಸಸೈಸ್ನ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಈ ಒಂದು ಎಕ್ಸಸೈಸನ್ನು ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. ತ್ರಿಭುಜ ಎ ಬಿ ಸಿ ಸಮದ್ವಿಬಾಹು ತ್ರಿಭುಜದಲ್ಲಿ ತ್ರಿಭುಜ ಎ ಬಿ ಸಿ ಅನ್ನುವಂಥ ಒಂದು ಸಮದ್ವಿಬಾಹು ತ್ರಿಭುಜದಲ್ಲಿ ಎ ಬಿ = ಎ ಸಿ ಆಗಿರುತ್ತೆ. ಆ್ಯಂಗಲ್ ಬಿ = ಆ್ಯಂಗಲ್ ಸಿಗಳ ಕೋನಾರ್ಧಕಗಳು ಪರಸ್ಪರ ಓ ಬಿಂದುವಿನಲ್ಲಿ ಸಂಧಿಸುತ್ತಿವೆ. ಎ ಮತ್ತು ಓಗಳನ್ನು ಸೇರಿಸಿ ನಂತರ ಒ ಬಿ = ಒ ಸಿ ಎಂದು ಸಾಧಿಸಿ. ಎರಡನೇದು ಆ್ಯಂಗಲ್ ಎಯನ್ನು ಒ ಎ ಅರ್ಧಿಸುತ್ತದೆ ಎಂಬುದನ್ನು ತೋರಿಸಿ ಎನ್ನುವಂಥದ್ದು ಮೊದಲನೇ ಒಂದು ಪ್ರಶ್ನೆಯಾಗಿದೆ. ಓಕೆ, ಇವಾಗ ಪರಿಹಾರವನ್ನು ನೋಡೋಣ. ಎ ಬಿ ಸಿ ಎನ್ನುವಂಥ ಒಂದು ಸಮದ್ವಿಬಾಹು ತ್ರಿಭುಜ ಇದೆ. ಸಮದ್ವಿಬಾಹು ತ್ರಿಭುಜದಲ್ಲಿ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ ಏನಂತ, ಎ ಬಿಗೆ ಎ ಸಿ ಸಮನಾಗಿದೆ, ಎ ಬಿಗೆ ಎ ಸಿ ಸಮನಾಗಿದೆ ಮತ್ತು ಆ್ಯಂಗಲ್ ಬಿಗೆ ಆ್ಯಂಗಲ್ ಸಿ ಕೂಡ ಕೋನಾರ್ಧಕಗಳಾಗಿವೆ. ಇವುಗಳು ಏನು ಮಾಡ್ತವೆ ಅಂದರೆ ಪರಸ್ಪರ ಓ ಬಿಂದುವಿನಲ್ಲಿ ಛೇದಿಸ್ತವೆ. ನಂತರ ಎ ಒವನ್ನು ಸೇರಿಸಿ ಎನ್ನುವಂಥದ್ದು ನಮಗೆ ದತ್ತದಲ್ಲಿ ಕೊಟ್ಟಿದ್ದಾರೆ. ಇವಾಗ ಮೊದಲೇದಾಗಿ ಸಾಧನೆ ಮಾಡಬೇಕಾದ್ರೆ ತ್ರಿಭುಜ ಎ ಬಿ ಸಿ ಒಂದು ಸಮದ್ವಿಬಾಹು ತ್ರಿಭುಜ ಅಂತ ನಾವು ಸಾಧನೆ ಮಾಡಬೇಕಾಗಿದೆ. ಎ ಬಿ = ಎ ಸಿ, ಎ ಬಿಗೆ ಎ ಸಿ ಸಮನಾಗಿದೆ, ದತ್ತದಲ್ಲಿ ಕೊಟ್ಟಿದ್ದಾರೆ. ಆ್ಯಂಗಲ್ ಬಿಗೆ ಆ್ಯಂಗಲ್ ಸಿ ಕೂಡ ಸಮನಾಗಿದೆ, ದತ್ತದಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನಂತ ಹೇಳಿದ್ದಾರೆ, ಓ ಬಿಂದುವಿನಲ್ಲಿ ಆ್ಯಂಗಲ್ ಬಿ ಮತ್ತು ಆ್ಯಂಗಲ್ ಸಿಯ ಕೋನಾರ್ಧಕಗಳು ಓ ಬಿಂದುವಿನಲ್ಲಿ ಸಂಧಿಸ್ತಾ ಇದ್ದರೆ ಆ್ಯಂಗಲ್ ಬಿ ಕೋನಾರ್ಧಕವನ್ನು ನೋಡಿದಾಗ 1/2 ಬಿ. ಇವಾಗ ಒ ಬಿ ಸಿ ಈ ಒಂದು ಆ್ಯಂಗಲ್ ತಗೊಂಡಾಗ ಅದು 1/2 ಆ್ಯಂಗಲ್ ಬಿ ಆಗುತ್ತೆ. ಅದೇ ರೀತಿಯಾಗಿ 1/2 ಆ್ಯಂಗಲ್ ಸಿ ಆಗುತ್ತೆ. ಒ ಬಿ ಸಿ ಮತ್ತು ಹಾಫ್ ಆ್ಯಂಗಲ್ ಬಿ. ಆ್ಯಂಗಲ್ ಬಿಯ ಕೋನಾರ್ಧಕವನ್ನು ನಾವು ಆ್ಯಂಗಲ್ ಒ ಬಿ ಸಿ ಅಂತ ಬರೀಬೋದು. ಅದೇ ರೀತಿಯಾಗಿ ಆ್ಯಂಗಲ್ ಸಿಯ ಕೋನಾರ್ಧಕವನ್ನು ಒ ಸಿ ಬಿ ಅಂತ ಬರೀಬಹುದು. ಇವುಗಳು ಕೋನಾರ್ಧಕಗಳಾಗಿವೆ. ಆದ್ದರಿಂದ ಒ ಬಿ = ಒ ಸಿ ಅಂತ ನಾವಿಲ್ಲಿ ಮೊದಲೇದಾಗಿ ಸಾಧನೆಯನ್ನು ಮಾಡಿದ್ವಿ. ನೆಕ್ಸ್ಟು ಎರಡನೇ ಒಂದು ಸಾಧನೆಯನ್ನು ನೋಡಿದಾಗ ಎ ಒ ಬಿ ತ್ರಿಭುಜ ಎ ಒ ಬಿ ಮತ್ತು ತ್ರಿಭುಜ ಎ ಒ ಸಿ ಈ ಎರಡು ತ್ರಿಭುಜಗಳನ್ನು ನೋಡಿದಾಗ ಈ ಎರಡು ತ್ರಿಭುಜಗಳು ಬಾಹು ಸರ್ವಸಮತೆಯ ನಿಯಮವನ್ನು ಹೊಂದಿದ್ದಾವೆ. ಯಾಕಪ್ಪ ಅಂದರೆ ಇವಾಗ ಎ ಬಿಗೆ ಎ ಸಿ ಸಮನಾಗಿದೆ, ದತ್ತದಲ್ಲಿ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಒ ಎ = ಒ ಬಿ ಸಮನಾಗಿದೆ. ನಾವು ಮೊದಲೇ ಒಂದು ಪ್ರಕರಣದಲ್ಲಿ ಸಾಧನೆಯನ್ನು ಮಾಡಿದ್ವಿ. ನೆಕ್ಸ್ಟ್ ಒ ಎ = ಒ ಎ, ಯಾಕಂದರೆ ಎರಡು ತ್ರಿಭುಜಗಳಿಗೆ ಒ ಎ ಎನ್ನುವಂಥದ್ದು ಸಾಮಾನ್ಯ ಬಾಹು ಆಗಿದೆ. ಆದ್ದರಿಂದ ಆ್ಯಂಗಲ್ ಬಿ ಎ ಒ, ಆ್ಯಂಗಲ್ ಬಿ ಎ ಒ ಮತ್ತು ಆ್ಯಂಗಲ್ ಸಿ ಎ ಒ ಸಮರೂಪ ತ್ರಿಭುಜದ ಅನುರೂಪ ಕೋನಗಳು ಸಮನಾಗಿರೋದ್ರಿಂದ ಆ್ಯಂಗಲ್ ಎ ಯನ್ನು ಎ ಒ ಏನು ಮಾಡುತ್ತೆ, ಅರ್ಧಿಸುತ್ತದೆ ಅಂತ ನಾವು ಇಲ್ಲಿ ಮೊದಲನೇ ಪ್ರಶ್ನೆಯ ಪರಿಹಾರವನ್ನು ಕಂಡುಕೊಂಡ್ವಿ. ಎರಡನೇ ಪ್ರಶ್ನೆ, ತ್ರಿಭುಜ ಎ ಬಿ ಸಿಯಲ್ಲಿ ಬಿ ಸಿಯ ಲಂಬಾರ್ಧಕವು ಎ ಡಿ ಆಗಿದೆ. ಚಿತ್ರ 7.30 ಈ ಒಂದು ಚಿತ್ರವನ್ನು ಗಮನಿಸಿ. ತ್ರಿಭುಜ ಎ ಬಿ ಸಿಯಲ್ಲಿ ಬಿ ಸಿಯ ಲಂಬಾರ್ಧಕ ಎ ಡಿ ಆಗಿದೆ. ಹಾಗಾದರೆ ಎ ಬಿ = ಎ ಸಿ ಆಗುವಂತೆ ತ್ರಿಭುಜ ಎ ಬಿ ಸಿ ಒಂದು ಸಮದ್ವಿಬಾಹು ತ್ರಿಭುಜ ಎಂದು ಸಾಧಿಸಿ ಅಥವಾ ತೋರಿಸಿ ಎನ್ನುವಂಥದ್ದು ಪ್ರಶ್ನೆಯಾಗಿದೆ. ನೆಕ್ಸ್ಟ್ ಎರಡನೇ ಒಂದು ಪ್ರಶ್ನೆಯ ಪರಿಹಾರವನ್ನು ನೋಡಿದಾಗ ತ್ರಿಭುಜ ಎ ಬಿ ಸಿಯಲ್ಲಿ ಇಲ್ಲಿ ಕೊಟ್ಟಿರುವಂಥ ದತ್ತ ಏನಿದೆ, ತ್ರಿಭುಜ ಎ ಬಿ ಸಿಯಲ್ಲಿ ಬಿ ಸಿಯ ಲಂಬಾರ್ಧಕ ಎ ಡಿ ಆಗಿದೆ. ಏನು ಸಾಧನೆ ಮಾಡಬೇಕಾಗಿದೆ, ಎ ಬಿ = ಎ ಸಿ ಅಂತ ಸಾಧನೆಯನ್ನು ಮಾಡಬೇಕಾಗಿದೆ. ಹಾಗಾದರೆ ಸಾಧನೆ ಅಂತ ನೋಡಿದಾಗ ತ್ರಿಭುಜ ಎ ಡಿ ಬಿ ಮತ್ತು ತ್ರಿಭುಜ ಎ ಡಿ ಸಿ ಯಲ್ಲಿ ಎ ಡಿ ಎನ್ನುವಂಥದ್ದು ಸಾಮಾನ್ಯ ಬಾಹು ಆಗಿದೆ. ಆ್ಯಂಗಲ್ ಎ ಡಿ ಬಿ ಆ್ಯಂಗಲ್ ಎ ಡಿ ಸಿ ಯಲ್ಲಿ ನಾವು ನೋಡಿದಾಗ ಈ ಎರಡು ತ್ರಿಭುಜಗಳು ಲಂಬಕೋನಗಳು ಆಗಿದ್ದಾವೆ. ಯಾಕಂದರೆ ಬಿ ಡಿ = ಡಿ ಸಿ ಆಗಿದೆ. ಯಾಕಂದರೆ
ಬಿ ಸಿಯ ಲಂಬಾರ್ಧಕ ಎ ಡಿ ಆಗಿದೆ. ಆದ್ದರಿಂದ ಬಿ ಡಿ ಡಿ ಸಿ ಆಗಿದೆ. ಡಿ ಯು ಬಿ ಸಿಯ ಲಂಬಾರ್ಧಕವಾಗಿದೆ. ಆದ್ದರಿಂದ ತ್ರಿಭುಜ ಎ ಡಿ ಬಿ ಸರ್ವಸಮ ತ್ರಿಭುಜ ಎ ಡಿ ಸಿ ಆಗಿರುತ್ತೆ. ಇದು ಬಾಹು ಕೋನ ಬಾಹು ಸರ್ವಸಮತೆಯ ನಿಯಮವನ್ನು ಹೊಂದಿದೆ. ಬಾಹು ಕೋನ ಬಾಹು ಅದೇ ರೀತಿಯಾಗಿ ಬಾಹು ಕೋನ ಬಾಹು ಸರ್ವಸಮತೆಯ ನಿಯಮವನ್ನು ಈ ಎರಡು ತ್ರಿಭುಜಗಳು ಹೊಂದಿದ್ದಾವೆ. ಇಲ್ಲಿ ನಮಗೆ ಸಾಧನೆ ಮಾಡುವಂಥ ಎಂದಿದ್ರು ಏನಂತ ಎ ಬಿ ಎ ಸಿ ಅಂತ ಸಾಧನೆಯನ್ನು ಮಾಡಿ ಎಂದಿದ್ರು. ಈ ಎರಡು ತ್ರಿಭುಜಗಳು ಸರ್ವಸಮತೆಯನ್ನು ಹೊಂದಿದರೆ ಸಮರೂಪ ತ್ರಿಭುಜದ ಅನುರೂಪ ಭಾಗಗಳು ಸಮನಾಗಿರೋದ್ರಿಂದ ಎ ಬಿ ಎ ಸಿ ಆಗಿರುತ್ತದೆ. ಮೂರನೇ ಪ್ರಶ್ನೆ, ತ್ರಿಭುಜ ಎ ಬಿ ಸಿ ಒಂದು ಸಮದ್ವಿಬಾಹು ತ್ರಿಭುಜ. ಸಮಬಾಹುಗಳಾದ ಎ ಸಿ ಮತ್ತು ಎ ಬಿಗಳಿಗೆ ಕ್ರಮವಾಗಿ ಬಿ ಇ ಮತ್ತು ಸಿ ಎಫ್ಗಳು ಎತ್ತರಗಳನ್ನು ಎಳೆದಿದೆ. ಚಿತ್ರ 7.31 ಈ ಒಂದು ಚಿತ್ರವನ್ನು ನೋಡಿದಾಗ ಈ ಎತ್ತರಗಳು ಸಮ ಎಂದು ಸಾಧಿಸಿ ಅಂತ ಪ್ರಶ್ನೆಯಾಗಿದೆ. ಇವಾಗ ತ್ರಿಭುಜ ಎ ಬಿ ಸಿ ಅಂತ ಒಂದು ಸಮದ್ವಿಬಾಹು ತ್ರಿಭುಜ ಇದೆ. ಎ ಸಿಗೆ ಮತ್ತು ಎ ಬಿಗಳು ಏನಿದ್ದಾವೆ ಸಮನಾಗಿದ್ದಾವೆ. ಎ ಸಿ ಮತ್ತು ಎ ಬಿಗಳಿಗೆ ಕ್ರಮವಾಗಿ ಬಿ ಇ ಮತ್ತು ಸಿ ಎಫ್ಗಳಂಥ ಎತ್ತರಗಳನ್ನು ರಚನೆಯನ್ನು ಮಾಡಿದ್ದಾರೆ. ಈ ಎತ್ತರಗಳು ಸಮ ಇರ್ತವೆ ಅಂತ ನಾವು ಈಗ ಸಾಧನೆಯನ್ನು ಮಾಡಬೇಕು. ಓಕೆ, ಇವಾಗ ಮೂರನೇ ಪ್ರಶ್ನೆಯ ಪರಿಹಾರವನ್ನು ನೋಡಿದಾಗ ದತ್ತದಲ್ಲಿ ಕೊಟ್ಟಿದ್ದಾರೆ ಬಿ ಎಫ್ ಬಿ ಇ ಮತ್ತು ಸಿ ಎಫ್ಗಳು ಕ್ರಮವಾಗಿ ಎ ಸಿ ಮತ್ತು ಎ ಬಿಗಳಿಗೆ ಎತ್ತರವಾಗಿವೆ. ಬಿ ಇ ಮತ್ತು ಸಿ ಎಫ್ಗಳು ಎ ಸಿ ಮತ್ತು ಎ ಬಿಗಳ ಎತ್ತರಗಳಾಗಿವೆ. ಹಾಗಾದರೆ ಎ ಸಿ ಎ ಸಿ ಎ ಬಿ ಆದರೆ ಸಾಧನೆ ಮಾಡಿದ್ದಾರೆ. ಈ ಬಿ ಇ ಸಿ ಎಫ್ ಅನ್ನು ಸಾಧನೆಯನ್ನು ಮಾಡಿ ಅಂದಿದ್ದಾರೆ. ಓಕೆ, ಇವಾಗ ತ್ರಿಭುಜ ಎ ಇ ಬಿ ತ್ರಿಭುಜ ಎ ಇ ಬಿ ತ್ರಿಭುಜ ಎ ಎಫ್ ಸಿ ಈ ಎರಡು ತ್ರಿಭುಜಗಳನ್ನು ನಾವು ನೋಡಿದಾಗ ಎರಡು ತ್ರಿಭುಜಗಳು ಸರ್ವಸಮವನ್ನು ಹೊಂದಿದ್ದಾವೆ ಅಂತ ನೋಡ್ಕೋಬೇಕು. ಹಾಗಾದರೆ ಈ ಎರಡು ತ್ರಿಭುಜಗಳು ಸರ್ವಸಮವನ್ನು ಹೊಂದಿದ್ದಾವೆ ಇಲ್ಲ ಅಂತ ನೋಡೋದಾದರೆ ಇವಾಗ ಆ್ಯಂಗಲ್ ಎ ಆ್ಯಂಗಲ್ ಎ ಆಗಿದೆ. ಯಾಕಂದರೆ ಎ ಇ ಬಿ ಮತ್ತು ಎ ಎಫ್ ಸಿ ಎನ್ನುವಂಥ ಎರಡು ತ್ರಿಭುಜಗಳಲ್ಲಿ ಆ್ಯಂಗಲ್ ಎ ಏನಾಗಿದೆ, ಇದು ಸಾಮಾನ್ಯ ಕೋನ ಆಗಿದೆ. ಅದೇ ರೀತಿಯಾಗಿ ಆ್ಯಂಗಲ್ ಎ ಇ ಬಿ ಮತ್ತು ಆ್ಯಂಗಲ್ ಎ ಎಫ್ ಸಿಗಳು ಎರಡೂ ಕೂಡ ಲಂಬಕೋನಗಳಾಗಿದ್ದಾವೆ. ಓಕೆ, ಹಾಗಾದರೆ ಎ ಬಿಗೆ ಎ ಸಿ ಏನಾಗಿರುತ್ತೆ, ಸಮನಾಗಿ ಇರ್ತದೆ. ಹಾಗಾದರೆ ಈ ಎರಡು ತ್ರಿಭುಜಗಳು ಎ ಇ ಬಿ ಮತ್ತು ಎ ಎಫ್ ಸಿ ಎರಡು ತ್ರಿಭುಜಗಳು ಏನಾಗಿದ್ದಾವೆ, ಕೋನ ಬಾಹು ಅದೇ ರೀತಿಯಾಗಿ ಕೋನ ಬಾಹು ಸಮರೂಪ ಅಥವಾ ಸರ್ವಸಮತೆಯನ್ನು ಹೊಂದಿದ್ದಾವೆ. ಕೋನ ಬಾಹು ಸರ್ವಸಮತೆಯ ನಿಯಮವನ್ನು ಈ ಎರಡು ತ್ರಿಭುಜಗಳು ಹೊಂದಿದ್ದಾವೆ. ಆದ್ದರಿಂದ ತ್ರಿಭುಜ ಎ ಇ ಬಿ ಸರ್ವಸಮ ತ್ರಿಭುಜ ಎ ಎಫ್ ಸಿ ಅಂತ ಸಾಧನೆಯನ್ನು ಮಾಡ್ಬೋದು. ಅದೇ ರೀತಿಯಾಗಿ ಬಿ ಇಗೆ ಸಮನಾಗಿ ಸಿ ಎಫ್ ಇದೆ. ಯಾಕಂದರೆ ಈ ಎರಡು ತ್ರಿಭುಜಗಳು ಸರ್ವಸಮವನ್ನು ಹೊಂದಿದರೆ ಅದರ ಅನುರೂಪ ಭಾಗಗಳು ಏನಾಗಿರಬೇಕು, ಸಮನಾಗಿರಬೇಕು. ಆದ್ದರಿಂದ ಬಿ ಇ ಸಿ ಎಫ್ ಅಂತ ನಾವು ಇಲ್ಲಿ ಸಾಧನೆಯನ್ನು ಮಾಡ್ಬೋದು. ನಾಲ್ಕನೇ ಪ್ರಶ್ನೆ ಈ ರೀತಿಯಾಗಿ ತ್ರಿಭುಜ ಎ ಬಿ ಸಿ ಯಲ್ಲಿ ಎ ಸಿ ಮತ್ತು ಎ ಬಿಗಳಿಗೆ ಎತ್ತರಗಳು ಕ್ರಮವಾಗಿ ಬಿ ಇ ಮತ್ತು ಬಿ ಎಫ್ಗಳಾಗಿದ್ದು ಎರಡು ಕೂಡ ಸಮವಾಗಿವೆ. ಹಾಗಾದರೆ ಮೊದಲನೇ ಕಂಡೀಷನ್ ತ್ರಿಭುಜ ಎ ಬಿ ಇ ಸರ್ವಸಮ ತ್ರಿಭುಜ ಎ ಸಿ ಎಫ್ಗಳು. ಎರಡನೇ ಒಂದು ಸಾಧನೆಯನ್ನು ಮಾಡಿ ಎಂದಿದ್ದಾರೆ. ಎ ಬಿ ಎ ಸಿ ಆದರೆ ತ್ರಿಭುಜ ಎ ಬಿ ಸಿ ಒಂದು ಸಮದ್ವಿಬಾಹು ತ್ರಿಭುಜ ಅಂತ ಸಾಧನೆಯನ್ನು ಮಾಡಿ ಎಂದಿದ್ದಾರೆ. ಪ್ರಶ್ನೆಯಲ್ಲಿ ನೋಡಿದಾಗ ತ್ರಿಭುಜ ಎ ಬಿ ಸಿಯಲ್ಲಿ ಎ ಸಿ ಮತ್ತು ಎ ಬಿಗಳಿಗೆ ಎತ್ತರಗಳು ಬಿ ಎಫ್ ಮತ್ತು ಸಿ ಎಫ್ಗಳು ಆಗಿದ್ದು ಎರಡೂ ಕೂಡ ಸಮನಾಗಿದ್ದಾವೆ. ಹಾಗಾದರೆ ತ್ರಿಭುಜ ಎ ಬಿ ಇ ಮತ್ತು ತ್ರಿಭುಜ ಎ ಸಿ ಎಫ್ಗಳು ಇಲ್ಲಿ ಸರ್ವಸಮ ಅಂತ ಸಾಧನೆಯನ್ನು ಮಾಡಿ ಎನ್ನುವಂಥದ್ದು ಪ್ರಶ್ನೆಯಾಗಿದೆ. ಓಕೆ, ಇವಾಗ ಪರಿಹಾರವನ್ನು ನೋಡೋಣ. ತ್ರಿಭುಜ ಎ ಬಿ ಸಿಯಲ್ಲಿ ಬಿ ಇ ಬಿ ಎಫ್ ಬಿ ಸಿ ಎಫ್ ಅಂತ ಆಗಬೇಕು. ಬಿ ಸಿ ಎಫ್ ಎರಡು ಕೂಡ ಸಮನಾಗಿದ್ದಾವೆ ಅಂತ ದತ್ತದಲ್ಲಿ ಕೊಟ್ಟಿದ್ದಾರೆ. ಮೊದಲನೇದಾಗಿ ಏನು ಸಾಧನೆ ಮಾಡಬೇಕಾಗಿದೆ, ಎ ಬಿ ಇ ಮತ್ತು
ಎ ಸಿ ಎಫ್ ಎರಡು ತ್ರಿಭುಜಗಳು ಸರ್ವಸಮ ಇದ್ದಾವೆ ಇಲ್ಲ ಅಂತ ನಾವು ಚೆಕ್ ಮಾಡ್ಕೋಬೇಕು. ಈ ಒಂದು ತ್ರಿಭುಜದಲ್ಲಿ ಆ್ಯಂಗಲ್ ಎ ಸಮನಾಗಿದೆ, ಯಾಕಂದರೆ ತ್ರಿಭುಜ ಎ ಇ ಬಿ ಮತ್ತು ತ್ರಿಭುಜ ಎ ಎಫ್ ಸಿಗಳಲ್ಲಿ ಇದು ಆ್ಯಂಗಲ್ ಎ ಏನಾಗಿದೆ, ಸಾಮಾನ್ಯ ಕೋನ ಆಗಿದೆ. ಅದೇ ರೀತಿಯಾಗಿ ಎ ಇ ಬಿ ಆ್ಯಂಗಲ್ ಎ ಬಿ ಇ ಮತ್ತು ಆ್ಯಂಗಲ್ ಎ ಎಫ್ ಸಿಗಳು ಲಂಬ ಕೋನ ತ್ರಿಭುಜಗಳು ಆಗಿದ್ದಾವೆ. ಹಾಗಾದರೆ ಇಲ್ಲಿ ಬಿ ಎಫ್ಗೆ ಸಿ ಎಫ್ ಎನ್ನುವಂಥದ್ದು ಸಮನಾಗಿದೆ, ಯಾಕಂದರೆ ದತ್ತದಲ್ಲಿ ಕೊಟ್ಟಿದ್ದಾರೆ. ಆದ್ದರಿಂದ ತ್ರಿಭುಜ ಎ ಬಿ ಇ ಸರ್ವಸಮ ತ್ರಿಭುಜ ಎ ಸಿ ಎಫ್ ಆಗಿದೆ, ಯಾಕಂದರೆ ಕೋನ ಬಾಹು ನಿರ್ಧಾರಕ ಗುಣವನ್ನು ಹೊಂದಿದ್ದಾವೆ. ಎರಡನೇದಾಗಿ ಸಾಧನೆಯನ್ನು ಮಾಡಿ ಅಂತ ಅಂದಿದ್ರು. ಏನಂತ, ಎ ಬಿ = ಎ ಸಿ ಸಮನಾಗಿದ್ದಾವೆ, ಯಾಕಂದರೆ ಈ ಎರಡು ತ್ರಿಭುಜಗಳು ಸರ್ವಸಮ ತಂದಾಗ ಸಮರೂಪ ತ್ರಿಭುಜದ ಅನುರೂಪ ಭಾಗಗಳು ಸಮನಾಗಿರೋದ್ರಿಂದ ತ್ರಿಭುಜ ಎ ಬಿ ಸಿ ಎನ್ನುವಂಥದ್ದು ಒಂದು ಸಮದ್ವಿಬಾಹು ತ್ರಿಭುಜ ಎನ್ನುವಂಥದ್ದು ಇಲ್ಲಿ ಪರಿಹಾರ ಆಗಿತ್ತು. ಓಕೆ ಫ್ರೆಂಡ್ಸ್, ಎಕ್ಸಸೈಸ್ 7.2 ತ್ರಿಭುಜಗಳು ಚಾಪ್ಟರ್ಗೆ ಸಂಬಂಧಿಸಿದ ಈ ಒಂದು ಚಾಪ್ಟರ್ನ ಮೊದಲ 4 ಪ್ರಶ್ನೆಗಳು, ಎಕ್ಸಸೈಸ್ 7.2ನ ಮೊದಲ 4 ಪ್ರಶ್ನೆಗಳು ಈ ರೀತಿಯಾಗಿದ್ದವು. ಉಳಿದ ಒಂದು ಪ್ರಶ್ನೆಗಳನ್ನು ಮುಂದಿನ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.